ಆಪರ್ಚುನಿಟಿ ಅಂತ ಹೇಳ್ತೀವಿ. ನಾನು ಯಾವುದೋ ಒಂದು ಬಡವರ ಮನೆಯಲ್ಲಿ ಯಾವುದೋ ರೆಡ್ ಲೈಟ್ ಏರಿಯಾದಲ್ಲಿ ಹುಟ್ಟಿದ್ರೆ ನಾನು ಅಲ್ಲೇ ಹೇಳ್ತಾ ಇದ್ದೆ. ನನ್ನ ಅದೃಷ್ಟ ನಾನು ಇಲ್ಲಿದ್ದೀನಿ ಇವತ್ತು. ಇದು ಏನು ಚೇಂಜ್ ಮಾಡಕ್ಕೆ ಬರೋದಿಲ್ಲ. ಆದರೆ ಒಂದು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು ಎಷ್ಟು ದಿವಸ ರಾಜಕಾರಣದಲ್ಲಿ ಇರ್ತೀನೋ ಗೊತ್ತಿಲ್ಲ, ಎಷ್ಟು ದಿವಸ ಬದುಕ್ತೀನೋ ಗೊತ್ತಿಲ್ಲ. ಎಲ್ಲಿವರೆಗೆ ದೇವರ ಶಕ್ತಿಯನ್ನು ಕೊಟ್ಟಿದ್ದಾನೆ, ಎಲ್ಲಿವರೆಗೆ ದೇವರ ನನಗೆ ಉಸಿರನ್ನು ಕೊಟ್ಟಿದ್ದಾನೆ, ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರವಾಗಿ ನಾನು ರಾಜಕಾರಣದಲ್ಲಿ ಇದ್ರೇನು ಇಲ್ಲಿದ್ರೇನು ಪ್ರಮಾಣವಾಗಿ ಕೆಲಸ ಮಾಡ್ತೇನೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ಬದಲಾವಣೆ ಗಾಳಿ ಬಯಸಬೇಕಾಗಿದೆ, ಬದಲಾವಣೆನ ಕಾಣಬೇಕು. ಪ್ರೋಟೋಟೈಪ್ ಮೊನೋಟನಸ್ ಪೊಲಿಟಿಕ್ಸ್ ಚೇಂಜ್ ಆಗಬೇಕು, ವ್ಯವಸ್ಥೆಗಳು ಚೇಂಜ್ ಆಗಬೇಕಾಗಿದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಇಫ್ ನಾಟ್ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಮೈ ಫ್ರೆಂಡ್ಸ್. ಲೆವೆಲ್ ಆಫ್ ಆಪರ್ಚುನಿಟಿ ಅಂತ ಹೇಳ್ತೀವಿ. ನಾನು ಯಾವುದೋ ಒಂದು ಬಡವರ ಮನೆಯಲ್ಲಿ ಯಾವುದೋ ರೆಡ್ ಲೈಟ್ ಏರಿಯಾದಲ್ಲಿ ಹುಟ್ಟಿದ್ರೆ ನಾನು ಅಲ್ಲೇ ಹೇಳ್ತಾ ಇದ್ದೆ. ನನ್ನ ಅದೃಷ್ಟ ನಾನು ಇಲ್ಲಿದ್ದೀನಿ ಇವತ್ತು. ಇದು ಏನು ಚೇಂಜ್ ಮಾಡಕ್ಕೆ ಬರೋದಿಲ್ಲ. ಆದರೆ ಒಂದು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು ಎಷ್ಟು ದಿವಸ ರಾಜಕಾರಣದಲ್ಲಿ ಇರ್ತೀನೋ ಗೊತ್ತಿಲ್ಲ, ಎಷ್ಟು ದಿವಸ ಬದುಕ್ತೀನೋ ಗೊತ್ತಿಲ್ಲ. ಎಲ್ಲಿವರೆಗೆ ದೇವರ ಶಕ್ತಿಯನ್ನು ಕೊಟ್ಟಿದ್ದಾನೆ, ಎಲ್ಲಿವರೆಗೆ ದೇವರ ನನಗೆ ಉಸಿರನ್ನು ಕೊಟ್ಟಿದ್ದಾನೆ, ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರವಾಗಿ ನಾನು ರಾಜಕಾರಣದಲ್ಲಿ ಇದ್ರೇನು ಇಲ್ಲಿದ್ರೇನು ಪ್ರಮಾಣವಾಗಿ ಕೆಲಸ ಮಾಡ್ತೇನೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ಬದಲಾವಣೆ ಗಾಳಿ ಬಯಸಬೇಕಾಗಿದೆ, ಬದಲಾವಣೆನ ಕಾಣಬೇಕು. ಪ್ರೋಟೋಟೈಪ್ ಮೊನೋಟನಸ್ ಪೊಲಿಟಿಕ್ಸ್ ಚೇಂಜ್ ಆಗಬೇಕು, ವ್ಯವಸ್ಥೆಗಳು ಚೇಂಜ್ ಆಗಬೇಕಾಗಿದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಇಫ್ ನಾಟ್ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಮೈ ಫ್ರೆಂಡ್ಸ್.